मुडा घोटाळ्याशी संबंधित मुख्यमंत्री सिद्धरामय्या यांच्या विरोधात खटला चालवण्याची परवानगी देऊ नका अशी आमची विनंती आहे. राज्यपाल काय निर्णय घेतात हे पाहू असे गृहमंत्री डॉक्टर जी परमेश्वर यांनी सांगितले. मंगळवारी बेंगळुरूमध्ये बोलताना त्यांनी सांगितले की मुख्यमंत्री विरोधात खाजगी तक्रार संदर्भातील कोर्टाचे निर्णय झाल्यावर त्यावर चर्चा केली जाईल आणि पुढील पावले याच निर्णयावर निश्चित केली जातील. राज्यपाल त्या आधारावर निर्णय घेतात का हे देखील तपासले पाहिजे असे ते म्हणाले. ನಿರ್ದಿಷ್ಟವಾಗೆಲ್ಲ ಮಾಡಿಟ್ಬಿಟ್ಟಿದ್ದಾರೆ. ನನಗೋಸ್ಕರ ಮಾಡಲ್ಲ, ನಾರಾಯಣ ಸ್ವಾಮಿಗೋಸ್ಕರ ಮಾಡೋದಿಲ್ಲ. ಅವರಿಗೀಗ ಅಪ್ಪರ್ ಹೌಸ್ ಅಪೋಸಿಷನ್ ಲೀಡರ್ಗೆ ಏನು ಕೊಡಬೇಕು ಅಂತ ಡಿಫೈನ್ ಮಾಡಿದ್ದಾರೆ, ಕೊಡ್ತಾರೆ. ಅದನ್ನು ಖಂಡಿತವಾಗಿ ಕೊಡ್ತಾರೆ. ಗೊತ್ತಿಲ್ಲ ಇನ್ನು ಅಂತ ಹೇಳಿದರೆ ನಾನು ಅವರಿಗೆ ಸೂಚನೆ ಕೊಡ್ತೇನೆ. ಖಾಸಗಿ ದೂರಿನ ಸಂಬಂಧ ಇವತ್ತು ಹೈಕೋರ್ಟಲ್ಲಿ ತೀರ್ಪಿದೆ ಸರ್. ಅಂದರೆ ದೂರು ದಾಖಲಿಸುವ ವಿಚಾರಕ್ಕೆ ಸಂಬಂಧಪಟ್ಟ ಇದೇನಾದರೂ ಮುಂದಿನ ದಿನ ಸಿಎಂ ವಿಚಾರ ಸರ್, ಮುಂದಿನ ದಿನಗಳ ಅಲ್ಲಿ ಬರುವಂಥ ತೀರ್ಪು ರಾಜ್ಯಪಾಲರು ಪ್ರಾಸಿಕ್ಯೂಷನ್ ವಿಚಾರದಲ್ಲಿ ತೀರ್ಮಾನ ಕೈಗೊಳ್ಳಲಿಕ್ಕೆ ಕಾರಣವಾಗುತ್ತಾ ಅನ್ನೋದು ಇಲ್ಲಿ ತೀರ್ಪು ಆದಮೇಲೆ ತಾನೇ ಅದೆಲ್ಲ ಯೋಚನೆ. ಮೊದಲು ತೀರ್ಪು ಆದ ಮೇಲೆ ಅದಕ್ಕೆ ಏನು ಮಾಡಬೇಕು ಅಂತ ನಾವುಗಳು ಚರ್ಚೆ ಮಾಡ್ತೀವಿ. ಗವರ್ನರು ಕೂಡ ಅದರ ಆಧಾರದ ಮೇಲೆ ಏನು ತೀರ್ಮಾನ ತಗೊಳ್ತಾರೋ ಅಥವಾ ಅದನ್ನು ಹೊರತುಪಡಿಸಿ ತೀರ್ಮಾನ ಮಾಡ್ತಾರೆ ಗೊತ್ತಿಲ್ಲ. ಅದಕ್ಕೆ ನಾವು ಒಂದಕ್ಕೊಂದಕ್ಕೆ ಲಿಂಕ್ ಮಾಡೋದಕ್ಕೆ ನಾವು ಹೋಗಬೇಕು. ಅವರು ಅವ್ರಿಗೆ ಬಿಟ್ಟಿವಿ, ಗವರ್ನರ್ ಆಫೀಸಿಗೆ ಬಿಟ್ಟಿದ್ದಾರೆ. ಕೊಟ್ಟಿದ ತಕ್ಷಣ ನೋಟಿಸ್ ಕೊಟ್ಟರು. ಈಗ ನಿಮಗೆ ಕ್ಲಾರಿಫಿಕೇಶನ್ಗೆ ಸಂಪುಟ ನಿರ್ಣಯ ಆಗಿ ಮುಖ್ಯಮಂತ್ರಿ ನಿರ್ಣಯವಾಗಿ ಇನ್ನೂ ಯಾವುದೇ ತೀರ್ಮಾನ ತಗೋತಾ ಇಲ್ಲ. ಇಲ್ಲ, ನಾವು ಹೇಳಿದ್ದೀವಲ್ಲ, ಗವರ್ನರ್ ಆಫೀಸನ್ನು ದುರುಪಯೋಗ ಮಾಡ್ಕೊಳ್ಬಾರ್ದು ಅನ್ನೋದನ್ನು ನಾವು ಮೊದಲಿಂದನೂ ಕೂಡ ಎಚ್ಚರಿಕೆ ಕೊಡ್ತಾನೆ ಇದ್ದೀವಿ. ನಾವು ಅವರ ಶೋಕಾಸ್ ನೋಟಿಸ್ಗೆ ಕ್ಯಾಬಿನೆಟ್ ಡಿಸಿಷನ್ ತೊಗೊಂಡು ಅವ್ರಿಗೆ ಅಡ್ವೈಸ್ ಮಾಡಿದ್ವಿ. ಇದು ತಪ್ಪು, ನೀವು ಮಾಡಿರೋದು ಸರಿ ಇಲ್ಲ, ವಾಪಸ್ ತಗೊಳ್ಳಿ ಅಂತ ಹೇಳಿ ನಾವು ಅಡ್ವೈಸ್ ಮಾಡಿದ್ವಿ. ಪ್ರಾಸಿಕ್ಯೂಷನ್ ಕೊಡಲೂಬೇಡಿ, ರಿಜೆಕ್ಟ್ ಮಾಡಿ ಅಂತಲೂ ಅಡ್ವೈಸ್ ಮಾಡಿದ್ವಿ. ಅದ್ರ ಬಗ್ಗೆ ಏನು ಅವರೇನು ನಿರ್ಣಯ ತೊಗೊಂಡಿಲ್ಲ ಇದುವರೆಗೆ. ಕಾದು ನೋಡ್ತೇವೆ ನಾವು. ಅವ್ರೇನು ಕಾದು ನೋಡ್ತಾವ್ರೆ, ನಾವು ಕಾದು ನೋಡ್ತೀವಿ. ಪರಿಶೀಲನೆಯಲ್ಲಿದೆ. ಬೇರೆ ಬೇರೆ ರಾಜ್ಯದೆಲ್ಲ ತರಿಸ್ಕೊಂಡು ಚರ್ಚೆ ಮಾಡಬೇಕು ಅಂತೇಳಿ ಡಿಜಿಗೆ ಹೇಳಿ ಅವರಿಂದ ಒಂದು ವರದಿಯನ್ನು ಕೇಳಿದ್ದೇನೆ. ಡಿಜಿಯಿಂದ ಬಂದ ಮೇಲೆ ತೀರ್ಮಾನ ಮಾಡ್ತೀವಿ. ಸರ್, ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳನ್ನ ಸರ್ಕಾರಿ ಆಸ್ಪತ್ರೆಗಳ ವ್ಯಾಪ್ತಿಯಲ್ಲಿ ಇಡಬಾರ್ದು ಅಂತ ಸರ್ಕಾರ ನಿರ್ಧಾರ ಮಾಡಿದೆ ಸರ್. ಯಾಕಂದರೆ ಇದು ಉಚಿತ, ಅದು ಉಚಿತ ಆಗುತ್ತೆ, ಇಡಬಾರ್ದು ಅಂತ. ಅಂದರೆ ಜನರಿಗೆ ಅನುಕೂಲ ಆಗ್ತಿತ್ತು. ಅದು ನಂಗೆ ಗೊತ್ತಿಲ್ಲ, ಯಾರಾದರೂ ಒಂದು ತೀರ್ಮಾನ ತೊಗೊಂಡಿದ್ದಾರೆ, ಅದು ಆರೋಗ್ಯ ಇಲಾಖೆಗೆ ಸೇರಿರುವಂಥದ್ದು, ನನಗೆ ಗೊತ್ತಿಲ್ಲ. ಆ ನಿರ್ಧಾರಗಳು ಅವರವರ ಇಲಾಖೆಯಲ್ಲಿ ಹಂತದಲ್ಲಿ ಆಗುತ್ತೆ. ಒಂದು ವೇಳೆ ಪಾಲಿಸಿ ಮ್ಯಾಟರ್ಸ್ ಆದರೆ ಅವು ಕ್ಯಾಬಿನೆಟಿಗೆ ಬರ್ತವೆ, ಅವಾಗ ನಾವೆಲ್ಲರೂ ಇನ್ವಾಲ್ವ್ ಆಗ್ತೀವಿ. ಇಲಾಖೆ ಅವರ ಇಂಟರ್ನಲ್ ಮ್ಯಾಟರ್ಸ್ಗಳಲ್ಲಿ ನಾವೇನು ತೀರ್ಮಾನಗಳು ಮಾಡಲ್ಲ. 4 ವರ್ಷದಿಂದ ZPTP ಎಲೆಕ್ಷನ್ ನಡೆಸಿದೆ, ಅದ್ರ ಬಗ್ಗೆ ಹೈಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸಿದೆ ಸರ್. ಸೂಕ್ತ ಸಮಯದಲ್ಲಿ ನಿರ್ಧಾರ ಮಾಡ್ತೀವಿ. 4 ವರ್ಷದಿಂದ ಮಾಡಿಲ್ಲ ಅಂತ ಅಲ್ಲಲ್ಲ, ಅದು ಅಬ್ಸರ್ವೇಷನ್ಸ್ ಮಾಡಿರೋದು ಇದಕ್ಕೂ ಕೂಡ ಅವರ ಒಂದು ವ್ಯಾಪ್ತಿಯಲ್ಲಿ ಮಾಡಿದ್ದಾರೆ. ನಾವು ರಿಸರ್ವೇಷನ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಅದನ್ನು ಒಂದು ಇಲಿಮಿಟೇಷನ್ ಮಾಡಬೇಕು. ಇಲಿಮಿಟೇಷನ್ ಆದಮೇಲೆ ರಿಸರ್ವೇಷನ್ ಮಾಡಬೇಕು. ಈ ಎರಡು ಕಾರಣಕ್ಕಾಗಿ ಮುಂದಕ್ಕೆ ಹೋಗಿದ್ದೇ ವಿನಃ ಬೇರೆ ಕಾರಣ ಏನೂ ಇಲ್ಲ. ಅದರಿಂದ ಅದು ಸಂಪೂರ್ಣ ಆಗಿದ್ದರೆ ಅದನ್ನು ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ, ಎಲೆಕ್ಷನ್ ಕಮಿಷನಿಗೆ ಸಬ್ಮಿಟ್ ಮಾಡ್ತಾರೆ. ಅದಾದಮೇಲೆ ತೀರ್ಮಾನ ಮಾಡ್ತೇವೆ. ಈ ವರ್ಷದಲ್ಲಿ ಆಗುತ್ತಾ ಸರ್ ಎಲೆಕ್ಷನ್ನು ಅಥವಾ ತೀರ್ಮಾನ ಇದು ಫಸ್ಟ್ ಆಗ್ಬೇಕಲ್ಲ. ಲಿಮಿಟೇಷನ್ನು, ರಿಸರ್ವೇಷನ್ನು ಇದೆಲ್ಲ ಕಂಪ್ಲೀಟ್ ಆಗಿದೆ ನಂತರ ಸರ್. ಒಂದು ವೇಳೆ ವಿಳಂಬ ಆದರೆ ಹಿಂದಿನ ಮೀಸಲಾತಿ ಪ್ರಕಾರ ಚುನಾವಣೆ ಮಾಡಿ ಅಂತ ಗೊತ್ತಿಲ್ಲ. ಚುನಾವಣಾ ಮಾಡಿದ್ದಾರೆ, ನೀವು ಹೇಳೋದು ಕರೆಕ್ಟ್ ಆಗಿದೆ. ಕೆಲವು ಮಾಡಿದ್ದಾರೆ. ಈಗ ಕಾರ್ಪೊರೇಷನ್ನಿಗೆ ಹಿಂದಿನ ರಿಸರ್ವೇಷನ್ಸ್ ಮೇಲೆ ಮತ್ತು ಏನು ಏರಿಯಾ ಮೇಲೇನೆ ಮಾಡಿ ಅಂತೇಳಿ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಅದಕ್ಕಾಗಿ ಈಗ 4 ಕಾರ್ಪೊರೇಷನ್ಸ್ನಲ್ಲಿ ಅದೇ ಆಧಾರದ ಮೇಲೆ ಚುನಾವಣೆ ನಡೆಯುತ್ತೆ. ಅದೇ ZPTPSಗೆ ಅದೇ ಬೇಸಿಸ್ ಇಟ್ಕೊಂಡು ಅವ್ರು ಡೈರೆಕ್ಷನ್ ಕೊಟ್ಟರೆ ತೀರಾ ವಿಳಂಬ ಆಗ್ತಾ ಇದೆ. ಥ್ಯಾಂಕ್ ಯು. चामुंडेश्वरी क्षेत्राच्या विकास प्राधिकाराच्या राजवंश विरोधी प्रश्नावर बोलताना प्रमोदा देवी वडेयार यांची मीडियावरून घेतलेली प्रतिक्रिया लक्षात घेतल्याचे त्यांनी सांगितले.
प्राधिकाराचा उद्देश म्हणजे तिथे योग्य प्रशासन चालावे हा आहे. काही मंदिरांमध्ये अशा प्रकारच्या व्यवस्थेचा वापर केला जातो असेही त्यांनी स्पष्ट केले. राजशेखर हिरेमठ, KMM मराठी, बेळगाव.